ಈ ಒಂದು ಕ್ಷಣಕ್ಕಾಗಿಯೇ ಜನರು ವೆಯ್ಟ್ ಮಾಡ್ತಾ ಇದ್ದಿದ್ದು ಈ ಒಂದು ಎಪಿಸೋಡ್ ನೋಡ್ಬೇಕು ಅಂತ. ಅದುವೇ ಈಗ ಬರ್ತಾ ಇದೆ, ಕರ್ಣ ಮತ್ತೆ ನಿಧಿಯ ಮದುವೆಯ ಕ್ಷಣ. ಎಸ್ ಹೌದು, ನಿಧಿ ಮತ್ತೆ ಕರ್ಣ ಮದುವೆಯಾಗೇ ಬಿಟ್ರು. ನಿಧಿಗೆ ತಾಳಿ ಕಟ್ಟೆ ಆಯ್ತು. ಕರ್ಣ ಅರ್ಜುನ್ ಜೊತೆ ಮದುವೆ ಆಗ್ಬೇಕಾಗಿದ್ದಂತ ನಿಧಿಯ ಮದುವೆಯನ್ನ ಅಕ್ಕ ನಿತ್ಯ ಬಂದು ತಡೆದು ಎಲ್ಲ ಸತ್ಯವನ್ನ ಮನೆಯವರಿಗೆ ತಿಳಿಸಿ, ನಂತರ ಕರ್ಣನನ್ನ ಹಸೆಮಣೆಗೆ ಕೂರಿಸಿ, ನಂತರ ಮನೆಯವರೆಲ್ಲ ಎಲ್ಲರೂ ಒಮ್ಮತದಿಂದಾನೆ ಕರ್ಣ ಮತ್ತೆ ನಿಧಿಯ ಮದುವೆನ ಮಾಡಿಸ್ತಾರೆ. ಅದಾದ ಬಳಿಕ ಈಗ ನೋಡಿ ಅಸಲಿ ಟ್ವಿಸ್ಟ್ ಶುರುವಾಗ್ತಾ ಇದೆ. ಹೊಸ ಒಂದು ಟ್ವಿಸ್ಟ್ ಅನ್ಬೋದು. ಸೊ ಇದನ್ನ ಕರ್ಣ ಸಹ ನಿರೀಕ್ಷೆ ಮಾಡಿರೋದಿಲ್ಲ. ಬಟ್ ಏನೋ ಒಂದು ಮೊಬೈಲ್ಗೆ ಮೆಸೇಜ್ ಬರೋದು, ಅದು ಏನು ಅಂತ ನೀವು ಕ್ಲಿಯರ್ ಆಗಿ ನೋಡಿದ್ರೇ ಗೊತ್ತಾಗೋದು. ಈಗ ಸದ್ಯಕ್ಕೆ ಹೊಸ ಒಂದು ಟ್ವಿಸ್ಟ್ ಬರ್ತಾ ಇದೆ. ಸೊ ಏನಾದ್ರು ಸೇಡ್ ತೀರ್ಸ್ಕೊಳ್ಳೋಕೆ ಹೊಸ ವಿಲನ್ ಏನಾದ್ರು ಎಂಟ್ರಿ ಕೊಡ್ತಾರ, ಕಾದು ನೋಡ್ಬೇಕಿದೆ. ನೀವು ಕೂಡ ಎಂಜಾಯ್ ಮಾಡಿದ್ರ ಕರ್ಣ ಮತ್ತೆ ನಿಧಿ ಮದುವೆ ಒಂದಾಗಿದ್ದು? ನಿಮ್ಗೂ ಕೂಡ ಇಷ್ಟ ಆಯ್ತಾ? ನೋಡಿ, ಆರಂಭದಿಂದಲೂ ಕೂಡ ಅಷ್ಟೇನೆ ಕರ್ಣ ಮತ್ತೆ ನಿಧಿ ಲವ್ ಮಾಡ್ತಿರ್ತಾರೆ. ಬೇರೆ ಒಂದು ಟ್ವಿಸ್ಟ್ ಶುರುವಾಗಿ ನಿತ್ಯ ಕರ್ಣನ ಜೊತೆಗೆ ಸೇರುವಂತ ಒಂದು ಟೈಮ್ ಬಂದ್ಬಿಡುತ್ತೆ. ಬಟ್ ಅಲ್ಲಿ ತಾಳಿ ಕಟ್ಟಿರೋದಿಲ್ಲ. ಒಂದು ಗಂಡ ಹೆಂಡತಿಯ ರೀತಿಯ ಮೇಲ್ನೋಟಕ್ಕೆ ನಾಟಕವನ್ನ ಮಾಡ್ಕೊಂಡು ಸಂಸಾರ ಮಾಡ್ತಿರ್ತಾರೆ. ಆ ಸತ್ಯ ಮನೆಯವರಿಗೆ ಗೊತ್ತೇ ಇರೋದಿಲ್ಲ. ಈಗ ಲಾಸ್ಟ್ ಮೂಮೆಂಟ್ ನಲ್ಲಿ ಸತ್ಯವನ್ನ ನಿತ್ಯ ಮನೆಯವರಿಗೆ ತಿಳಿಸೋದು. ಕರ್ಣ ನನ್ನ ಗಂಡ ಅಲ್ಲ, ಹೊಟ್ಟೆಲಿರುವುದು ಕರ್ಣನ ಮಗು ಅಲ್ಲ, ತೇಜಸ್ ಮಗು ಅಂತಿಲ್ಲ. ಮತ್ತೆ ಕರ್ಣ ಮತ್ತೆ ನಿಧಿ ಪ್ರೀತಿಯನ್ನ ಮನೆಯವರಿಗೆ ಕೂಡ ತಿಳಿಸ್ತಾರೆ. ತ್ಯಾಗವನ್ನ ಕೂಡ ಮಾಡಿರುವಂತ ವಿಚಾರವನ್ನ ತಿಳಿಸ್ತಾರೆ. ಆ ಬಳಿಕವೇ ಈಗ ಮನೆಯವರು ಸಹ ಒಪ್ಪಿ ಓಕೆ ಕರ್ಣ ಮತ್ತೆ ನಿಧಿಯ ಮದುವೆನ ಮಾಡೋಣ ಅಂತ ಕೂಡ ಮುಂದಾಗುವಂಥದ್ದು. ಅದರ ಮಧ್ಯೆ ಅರ್ಜುನ್ ಸಹ ಎಂಟ್ರಿ ಆಗಿದ್ದು ಈಗ ಅರ್ಜುನ್ ಸಪರೇಟ್ ಆಗಾಗಿದೆ.